ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದೆರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡೇನಿ. ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡು ಇವು ಮ್ಯಾಶ್ ಮಾಡ್ಕೋತೀನಿ ನೋಡ್ರಿ. ನಾ ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೋತೀನಿ, ನೀವು ಕೈಲೇ ಬೇಕಾದ್ರೆ ಮಾಡ್ಕೋಬೋದು ರೀ. ಈ ರೀತಿ ಚಲೋ ಹೊತ್ತಿಗೆ ಮ್ಯಾಶ್ ಮಾಡ್ಬೇಕು. ನೀವು ಆಲೂಗಡ್ಡೆ ಮೆತ್ತಗೆ ಬೇಯಿಸಿದ್ರಿ ಅಂದ್ರೆ ಇದು ಚಲೋ ಹೊತ್ತಿಗೆ ಮ್ಯಾಶ್ ಆಗ್ತೈತೆ ಆಲೂಗಡ್ಡೆ. ಈಗ ನೋಡಿರಿ ನಾ ಮ್ಯಾಶ್ ಮಾಡ್ಕೊಂಡಿನಿ. ಈಗ ಹೆಂಗಿದ್ರು ಚಳಿಗಾಲ ಶುರು ಆಗೈತೆ ಅಲ್ರಿ, ಚಳಿಗೆ ಏನಾರು ತಿನ್ಬೇಕು ಬಿಸಿ ಬಿಸಿ ಇದು ಅನ್ನಿಸ್ತಿರ್ತೈತಿ. ಒಂದೆರಡು ಆಲೂಗಡ್ಡೆ ಮತ್ತು ಒಂದೆರಡು ಬ್ರೆಡ್ ಇದ್ದು ಅಂದ್ರೆ ಬೇಗನೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಬಿಡ್ಬೋದು ರೀ. ನಿಮಗೆ ಏನಾರು ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿನಿ ರೀ. ಈಗ ಇದಕ್ಕೆ ಮಸಾಲೆ ಹಾಕೋತೀನಿ ನೋಡಿರಿ. ನಾ 3 ಆಲೂಗಡ್ಡೆ ತೊಗೊಂಡಿನಿ ಸಣ್ಣ ಸಣ್ಣದು, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ, ಸ್ವಲ್ಪ ಅಜ್ವೇನ್ ಹಾಕೋತೀನಿ ನೋಡಿರಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ, ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ರೀ, ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ. ನೀವು ಗರಂ ಮಸಾಲೆ ಆದರೂ ಹಾಕೋಬೋದು, ಚಾಟ್ ಮಸಾಲೆ ಆದರೂ ಹಾಕೋಬೋದು ರೀ. ನಾನು ಮಸಾಲೆ ಖಾರ ಐತೆ ನಮ್ಮ ಮನೇಲಿ, ಹಾಗಾಗಿ ನಾನು ಮಸಾಲೆ ಖಾರ ಹಾಕೊಳಕತ್ತೀನಿ ರೀ. ಮಸಾಲೆ ಖಾರ ಹೆಂಗೆ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ನೋಡ್ಕೊಂಡು ಮಾಡ್ಕೋಬೋದು ರೀ. ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಹಾಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತೆ, ಹಾಕೊಳಕತ್ತೀನಿ. ನೀವು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಇದಕ್ಕೆ ಕ್ಯಾರೆಟು, ಸೌತೆಕಾಯಿ, ಕ್ಯಾಬೇಜು, ಕ್ಯಾಪ್ಸಿಕಮು ಎಲ್ಲ ಹಾಕೋಬೋದು ರೀ ತರಕಾರಿ ಬೇಕಂದ್ರೆ. ನಾನು ಸಿಂಪಲ್ಲಾಗಿರಲಿ ಅಂಥೇಳಿ ಮಾಡಾಕತ್ತೀನಿ ನೋಡಿರಿ. ನೋಡಿರಿ ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ಉಪ್ಪು ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಮಿಶ್ರಣ ರೆಡಿ ಮಾಡ್ಕೊಂಡಿದ್ರಿ ಅಂದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆದಂಗೆ ರೀ. ಇದೊಂದು ಮಿಶ್ರಣ ಇತ್ತಂದ್ರೆ ನೀವು ಸುಮಾರು ನಮ್ಮನೆ ರೆಸಿಪಿಗಳು ಮಾಡ್ಕೋಬೋದು ರೀ. ನಾ ಈಗ ಒಂದು ರೆಸಿಪಿ ಮಾಡಿ ತೋರ್ಸಕತ್ತೀನಿ. ನೀವು ಪಕೋಡ ಮಾಡ್ಕೋಬೋದು, ಬೋಂಡಾ ಮಾಡ್ಬೋದು, ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನಾ 2 ಬ್ರೆಡ್ ಸ್ಲೈಸ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಮಸಾಲೆ ಏನು ರೆಡಿ ಮಾಡ್ಕೊಂಡಲ್ಲ ರೀ, ಅದು ಹಾಕೋತೀನಿ ನೋಡಿರಿ. ನಾನೀಗ ಬ್ರೆಡ್ ತುಂಬ ಹರಡ್ತೀನಿ ನೋಡಿರಿ. ಈಗ ನಾನು ಒಂದಕ್ಕೆ ಮಾತ್ರ ಹಾಕ್ಕೊಂಡೀನಿ ರೀ, ಇನ್ನೊಂದು ಹಂಗೆ ಇದೆ ಖಾಲಿ. ಈಗ ಇದ್ರ ಮ್ಯಾಗ ಇದನ್ನು ಕ್ಲೋಸ್ ಮಾಡ್ಕೋತೀನಿ ನೋಡಿರಿ. ಈ ರೀತಿ ಪ್ರೆಸ್ ಮಾಡಿ ಇನ್ನೊಂದಕ್ಕೆ ಮಸಾಲೆ ಹಾಕ್ಕೊಂಡೀನಿ. ಈಗ ಇದನ್ನು ರೆಡಿ ಮಾಡ್ಕೋತೀನಿ ನೋಡಿರಿ. ನಾನು 2 ಬ್ರೆಡ್ ಇಟ್ಕೊಂಡೀನಿ. 2 ಬ್ರೆಡ್ಡಿಗೆ 4 ಬ್ರೆಡ್ ಸ್ಲೈಸ್ ತೊಗೊಂಡಿನಿ ನೋಡಿರಿ. ಈಗ ಇದು ಬೇಯಿಸ್ಕೊತೀನಿ ರೀ. ಈಗ ಹಂಚ್ಕಾಯಕ್ಕೆ ಇಡ್ತೀನಿ ರೀ. ಈಗ ನೋಡಿರಿ ಹಂಚ್ಕಾಯ್ದೈತಿ. ನಾ ಬ್ರೆಡ್ ಏನು ರೆಡಿ ಮಾಡ್ಕೊಂಡಿಲ್ಲ ರೀ, ಇವು ಇಡ್ತೀನಿ ನೋಡಿರಿ. ನಾನು 2 ಬ್ರೆಡ್ಡಿಗೆ ಮಸಾಲೆ ಹಾಕ್ಕೊಂಡಿಲ್ಲ ರೀ, 2 ಬ್ರೆಡ್ಡು ಹಾಕ್ಕೊಂಡಿ ನೋಡಿರಿ. ಒಟ್ಟಿಗೆ ಬೇಯಿಸ್ಕೊಳಕತ್ತೀನಿ. ನೀವು ಒಂದೊಂದಾದರೂ ಬೇಯಿಸ್ಕೊಬೋದು, ಒಟ್ಟಿಗೆ ಆದರೂ ಬೇಯಿಸ್ಕೊಬೋದು. ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನೋಡಿರಿ. 2 ಸೈಡ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ನಾರ್ಮಲಾಗಿ ಎಲ್ಲ ತರಕಾರಿ ಹಾಕಿ ಸ್ಯಾಂಡ್ವಿಚ್ ಮಾಡ್ತಿರ್ತೀರಿ ನೀವು. ಈ ರೀತಿ ಡಿಫ್ರೆಂಟಾಗಿ ಬರೀ ಆಲೂಗಡ್ಡೆ ಒಂದಿತ್ತಂದ್ರೆ ಮಾಡ್ಕೊಂಬಿಡ್ಬೋದು ಅಂತ ನಾನು ಮಾಡಾಕತ್ತೀನಿ. ಈ ರೀತಿ ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ. ಇದು ಆಲೂಗಡ್ಡೆ ಹೆಂಗಿದ್ರು ಬೆಂದಿರ್ತೈತಿ. ಇದು ಬ್ರೆಡ್ ಬಿಸಿ ಆಗೋಗೋಸ್ಕರ ನಾನು ಮಾಡಾಕತ್ತೀನಿ ರೀ. ಉಳ್ಳಾಗಡ್ಡಿ ಒಂಚೂರು ಹಾಕೊಂಡೇವಿಲ್ಲ ರೀ, ಅದೊಂದು ಸ್ವಲ್ಪ ಬಿಸಿ ಆದ್ರೆ ಚಲೋ ಅನ್ನಿಸ್ತೈತೆ ಅಂತ ಹೇಳಿ ಬೇಯಿಸ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಇದು ಆಪ್ಷನಲ್ ರೀ, ತುಪ್ಪ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಹಾಗೇನೂ ಬೇಯಿಸ್ಕೋಬೋದು ರೀ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಸಾಕ್ರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಇದೇ ನಮ್ಮ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಯಾರಿಗೆ ಗೊತ್ತಿಲ್ಲ ಅನ್ನೋದು ನೀವು ಅನ್ಕೋಬೋದು. ನಾನು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮಗೂ ಶೇರ್ ಮಾಡ್ಕೊಂಡ್ರೆ ಇರ್ತೈತೆ, ಶೇರ್ ಮಾಡಾಕತ್ತೀನಿ. ಇದು ನೀವು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿಂದು ಮ್ಯಾಗ ಒಂದು ಕಪ್ ಟೀ ಕುಡಿಬೋದು ರೀ. ಇಲ್ಲ ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಏನಾದರೂ ಕಟ್ಬೋದಲ್ಲ, ಹಂಗೆ ಈ ರೀತಿ ಕಟ್ಬೋದು ರೀ. ನೋಡಿರಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸಾಕತ್ತೀನಿ ನೋಡಿ. ತಿರುಗಿಸಿ ಹಾಕಿ ತೀರಾ ಅಷ್ಟು ಕೆಂಪಾಗಂಗೂ ಬೇಯಿಸ್ಬೇಡ್ರಿ, ಈ ರೀತಿ ನಾರ್ಮಲಾಗಿ ಬೇಯಿಸ್ಕೊಂಡ್ರೆ ಸಾಕು. ಈಗ ನೋಡಿರಿ ನಾನು 4 ಬ್ರೆಡ್ ಸ್ಲೈಸ್ಲೆ 2 ಮಾಡ್ಕೊಂಡೀನಿ ನೋಡಿರಿ. ನೀವು ಇದು ಕಟ್ ಮಾಡಾದ್ರೂ ಕೊಡ್ಬೋದು, ಹಾಗೆ ಆದರೂ ತಿನ್ಬೋದು ರೀ. ನೀವು ಹಿಂಗೆ ಆದರೂ ಹಾಕ್ಬೋದು ರೀ, ಇಲ್ಲ ಕಟ್ ಮಾಡಾದರೂ ಹಾಕ್ಬೋದು ರೀ. ಈಗ ನಾನು ಕಟ್ ಮಾಡ್ತೀನಿ ನೋಡಿರಿ. ಕಟ್ ಮಾಡಿ ಹಾಕೋದ್ರಿಂದ ಲಂಚ್ ಬಾಕ್ಸಿಗೆ ಹಾಕೋಕ್ಕೂ ಈಸಿ ಆಗುತ್ತೆ ರೀ. ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡೀನಿ. ನಿಮಗೆ ಹೆಂಗೆ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೊರಿ. ನೋಡ್ರಿ ಒಳಗಿನ ಮಸಾಲೆ ಎಲ್ಲ ಹೆಂಗೆ ಕಾಣಕತ್ತೈತಿ. ತರಕಾರಿ ಹಾಕಿ ಮಾಡೋ ಸ್ಯಾಂಡ್ವಿಚ್ ಆದ್ರೆ ಇದು ಆಲೂಗಡ್ಡೆ ಮಿಶ್ರಣ ಹಾಕಿ ಮಾಡೋ ಸ್ಯಾಂಡ್ವಿಚ್ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಆಗಲಿ, ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗಾದರೂ ಆಗಲಿ, ಈ ರೀತಿ ಬ್ರೆಡ್ಡಿಂದ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ರೀ. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.